ಅವ್ರು ಬರ್ಬೇಕು ಇವಾಗ. ಸೊ ಬೈದ ರೈತರ ಮಾತಾಡಕ್ಕೆ ಅಕ್ಕನಕ್ಕೆ ಅಮ್ಮನಕ್ಕೆ ಆಟಿನಕ್ಕೆ ಅಕ್ಕನಕ್ಕೆ ಅಜ್ಜನಕ್ಕೆ ಅಜ್ಜನಕ್ಕೆ ದೊಡ್ಡನಕ್ಕೆ ಮನಮಕ್ಕೆ ಚಿಕ್ಕನಕ್ಕೆ ಚಿಕ್ಕನಕ್ಕೆ ಮಲ್ಲಕ್ಕೆ ಇಲ್ಲಕ್ಕೆ ಎಲ್ಲದಕ್ಕೆ ಮಾತನಾಡಲ್ಲ ಬೇರೆ ಗಣಗುಂಡೆ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಬಂದಿದ್ದ ಬಿಗ್ ಬಾಸ್ ಅಲ್ಲಿ ನಮ್ಮ ತುಳು ಸಿನಿಮಾ ಡೆಫಿನೆಟ್ಲಿ ವರ್ಲ್ಡ್ ವೈಡ್ ತೂಪುಲಾಗ ನಮ್ಮ ಹೆಬ್ಬಾಳ ಒಂದು ದಿನ ಮಲ್ಪುರಂಚಿನ ದಿನ ಬರ್ಕೊಂಡು ಅವ್ ದಿನ ಬೈದಿನ ಬಂದ. ದಟ್ ಇಸ್ ಬಿಕಾಸ್ ಆಫ್ ನಮ್ಮ ಅಣ್ಣ, ದಟ್ ಇಸ್ ನನ್ ಅದರ್ ದನ್ ಬಾಲಿವುಡ್ ಅಣ್ಣ ಸುನಿಲ್ ಶೆಟ್ಟಿ ಅಣ್ಣ. ಥ್ಯಾಂಕ್ ಯು. ನಾನು ಜಾಸ್ತಿ ಮಾತಾಡಲ್ಲ ಈ ದಿನ. ನಾನೇನು ಪ್ರಿಪೇರ್ ಆಗಿಲ್ಲ, ನನಗೇನು ಮಾತಾಡಬೇಕು ಅಂತ ಗೊತ್ತೂ ಇಲ್ಲ. ಏನಕ್ಕೆ ಅಂತಂದ್ರೆ ಇದು ಕನ್ಸ ನನ್ಸ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅನುಶ್ರೀ, ಫಸ್ಟ್ ಟೈಮ್ ನಾನು ಅಂದ್ರೆ ಸ್ಟೇಜ್ ಅಲ್ಲಿ ಸಿಕ್ತಿರೋದು. ಬಟ್ ಥ್ಯಾಂಕ್ ಯು ಸೋ ಮಚ್, ಎಷ್ಟು ಚೆನ್ನಾಗಿ ನಡೆಸ್ಕೊಟ್ರಿ. ಈ ದಿನ ನನಗೆ ಇನ್ನೂ ನಿನ್ನೆ ನಿದ್ದೆನೇ ಮಾಡಿಲ್ಲ. ಬಿಕಾಸ್ ಈ ಸಿನಿಮಾ ನಾವು ಶುರು ಮಾಡಿದಾಗ ಒಂದು ಸಣ್ಣ ತಂಡ, ತುಳುನಲ್ಲಿ ಏನೋ ಒಂದು ಮಾಡೋಣ ಅಂತ ಹೊರಟಿದ್ದಂತ ತಂಡ, ಇವತ್ತು ಈ ಸಿನಿಮಾ ಇಡೀ ಕರ್ನಾಟಕ ಕಾಯ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಅಥವಾ ವಿದೇಶಗಳಲ್ಲಿ ಪ್ರೀಮಿಯರ್ ಶೋನಲ್ಲಿ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದು ಕೇವಲ ತುಳು ಸಿನಿಮಾ ಆಗದೆ ತುಳು ಹಾಗೂ ಕನ್ನಡ ಸಿನಿಮಾವಾಗಿ ಬದಲಾಗಿದೆ ಜೈ ಸಿನಿಮಾ ಈಗ. ಅದಕ್ಕೆ ದೊಡ್ಡ ಕಾರಣ ಯಾರು ಅಂತ ಕೇಳಿದ್ರೆ ಸುನಿಲ್ ಶೆಟ್ಟಿ ಅವರಿಗೆ ನಾನು ಯಾರು ಅಂತಾನೆ ಸರಿಯಾಗಿ ಗೊತ್ತಿರಲಿಲ್ಲ. ನನ್ನ ಪ್ರೊಡ್ಯೂಸರ್ ಮುಖೇನ ಒಂದು ಮೀಟಿಂಗ್ ಸಿಕ್ತು ಅವ್ರ ಹತ್ರ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಬರುತ್ತೆ ಕನ್ನಡ, ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ ಒಂದು ಮೀಟಿಂಗ್ ಅಲ್ಲಿ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅಣ್ಣನ ಹತ್ರ 5 ನಿಮಿಷ ಇತ್ತು. ನಾನು ಹೇಳಿದೆ, ಅಣ್ಣ ಹಿಂಗ್ ಮಾಡ್ತಾ ಇದೀವಿ, ಸ್ವಲ್ಪ ಕಷ್ಟದಲ್ಲಿ ಮಾಡ್ತಾ ಇದೀವಿ, ನೀವು ಬಂದ್ರೆ ನಮ್ಮ ಸಿನಿಮಾ ಎಲ್ಲೋ ಹೋಗ್ಬಿಡುತ್ತೆ ಅಂತ. ಅವ್ರು ಕೇಳಿದ್ರು ನಂದೇನ್ ಕ್ಯಾರೆಕ್ಟರ್ ಅಂತ ಕೇಳಿದ್ರು. ಟೆನ್ಷನ್ ಮಾಡ್ಬೇಡ, ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಅಂತ 5 ನಿಮಿಷದಲ್ಲಿ ಹೇಳೋದ್ ಮುಖ್ಯ ಅಲ್ಲ. ತುಂಬಾ ಜನ ಹೇಳ್ತಾರೆ ಅದನ್ನು ಹೇಳಿ ಸಿನಿಮಾದಲ್ಲಿ 5 ದಿನ ಡೇಟ್ ಕೊಟ್ಟು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿ ಅಷ್ಟಕ್ಕೆ ಅವ್ರು ಹೋಗ್ಬೋದು. ಅದು ಬಿಟ್ಟು ಪ್ರಮೋಷನ್ಗೆ ಇವತ್ತು ಬಂದು ಇವಾಗ ಹೇಳಿದ್ರು ನೀನ್ ತುಂಬಾ ಎಫರ್ಟ್ ಆಗ್ತಾ ಇದ್ದೀರಾ, 13 ತಾರೀಕಿಗೂ ನಾನು ರಿಲೀಸ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮನಸ್ಸು ಎಷ್ಟು ತುಳು ಅಂತ ನಮ್ಗೆ ಅರ್ಥ ಆಗುತ್ತೆ. ಅಂಡ್ ಇನ್ನೊಂದು, ಈ ಒಂದು ತುಳು ಕನ್ನಡ ಸಿನಿಮಾ ಜೈ ಏನಿದೆ, ತುಳು ಹಾಗೂ ಕನ್ನಡ ಭಾಷೆಯ ಮೇಲೆ ಇರುವಂತಹ ಪ್ರೀತಿಗೋಸ್ಕರ 5 ದಿನ ಕೆಲಸ ಮಾಡಿದ್ದಾರೆ. ಆದ್ರೆ ಹೆಮ್ಮೆ ಅಂತ ಹೇಳ್ತೀನಿ, ಒಂದೇ ₹1 ಇಸ್ಕೊಂಡಿಲ್ಲ ಅವರು. ಅಂತ ಒಂದು ದೊಡ್ಡ ಕಲಾವಿದ. ಅಂಡ್ ಅಣ್ಣ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಒಂದು ಮಾತು ಹೇಳ್ತೀನಿ, ಸುನಿಲ್ ಶೆಟ್ಟಿ ಅವರು ಯಾವುದೇ ಕ್ಷಣದಲ್ಲಿ, ಅದು ರಾತ್ರಿ 12 ಗಂಟೆ ಆಗಿರಲಿ, ಯಾವುದೇ ಟೈಮ್ ಆಗಿರಲಿ, ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ರೂಪೇಶ್ ಇದು ಮಾಡಬೇಕು ಅಂತ ಆರ್ಡರ್ ಮಾಡಿದ್ರೆ ಎನಿ ಟೈಮ್ ನಾನು ಅವ್ರಿಗೋಸ್ಕರ ರೆಡಿ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ಸ್ ಅ ಲಾಟ್. ಅಂಡ್ ನೀವೆಲ್ಲ ಅವ್ರಿಗೋಸ್ಕರ ಕಾಯ್ತಾ ಇದ್ರಿ ಅಂತ ಗೊತ್ತಿದೆ ಅಲ್ವಾ.